ಓಕೆ ಸರ್. ಓಕೆ, ನನ್ನ ಹೆಸರು ವಿನಯ್ ಸಿಂಗ್ MD, ಫೌಂಡರ್ ಆಫ್ ರಾಯಲ್ ರೈಡರ್ಸ್ ಮೈಸೂರು. ಸೊ ನಾವು ಇತ್ತೀಚೆಗೆ ಒಂದು ಎಕ್ಸ್ಪಿಡಿಷನ್ ಮಾಡಿದ್ವಿ, K2K, ಕನ್ಯಾಕುಮಾರಿ ಟು ಕಾಶ್ಮೀರ್ ಟು ಕನ್ಯಾಕುಮಾರಿ ಸೈಕ್ಲಿಂಗ್ ಮಾಡಿದ್ವಿ, ವಿಚ್ ಈಸ್ ಕನ್ಸಿಸ್ಟ್ ಆಫ್ 22 days ಆಫ್ ಸೈಕ್ಲಿಂಗ್ ಡೇಸ್ ಮತ್ತು 11 ಮೆಂಬರ್ಸ್ ಆಫ್ ಸೈಕ್ಲಿಸ್ಟ್ ಇದ್ವಿ. ಅದರಲ್ಲಿ 5 ಲೇಡೀಸು 6 ಮೆನ್ ಇದ್ವಿ. ಸೊ ಇದ್ರ ಬಗ್ಗೆ ಇವತ್ತು ಒಂದು ಸ್ವಲ್ಪ ಬ್ರೀಫಾಗಿ ಚರ್ಚೆ ಮಾಡೋಣ ಅಂತ ಇವತ್ತು ಸೇರ್ಕೊಂಡಿದ್ದೀವಿ. ಸೊ ಈ ಮೇನ್ ಕಾರಣ K2K ಮಾಡೋದಕ್ಕೆ ಮೇನ್ ಕಾರಣ ಅಂದರೆ ಒಬ್ಬರು ಹರೀಶ್ ಸರ್ ಅಂತ ಇದ್ದಾರೆ. ಈಸ್ ಅ ಫೌಂಡರ್ ಆಫ್ ರಮನ್ IT. ಅವರ ಒಂದು ಸ್ಟಾರ್ಟ್ 2022 ಸ್ಟಾರ್ಟ್ ಆಗಿದ್ದು, ಯು ಕುಡ್ ಏಬಲ್ ಟು ಕಂಪ್ಲೀಟ್ ಆನ್ 2025. ಸೊ ಇತ್ತೀಚೆಗೆ ಎಲ್ಲ ನಮ್ಮ ಸೈಕ್ಲಿಸ್ಟೆಲ್ಲ ಹೇಳಿದ್ದಾರೆ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗೆ ಏನಂತ. ಬಟ್ ಐ ವಾಂಟೆಡ್ ಟು ಟೆಲ್ ಬಿಹೈಂಡ್ ದ ಸೀನ್. ಸೊ ಏನು ಬಿಹೈಂಡ್ ದ ಸೀನ್, ಏನೇನು ಪ್ಲ್ಯಾನಿಂಗ್ಸ್ ಇದೆ, ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ, ಏನು ಆಫ್ಟರ್ ದ ಸೈಕ್ಲಿಂಗ್ ಏನೇನು ಕೆಲಸಗಳಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡೋಣ ಅಂತ ಇವತ್ತು ಬಂದಿದ್ವಿ. ಸೊ ದಿಸ್ ವಾಸ್ 22 days ಆಫ್ ಸೈಕ್ಲಿಂಗ್. ಸೊ ಇದರಲ್ಲಿ ನಾವು 7 crew ಮೆಂಬರ್ಸ್. ಸೊ ಸ್ಪೆಷಲಿ ವಿ ಹ್ಯಾವ್ ಹೈಯರ್ಡ್ ಕಿಚನ್ ಸ್ಟಾಫ್ ಮತ್ತು 2 ಮೆಕ್ಯಾನಿಕ್ಸ್, 1 ಮೆಕ್ಯಾನಿಕ್, 1 person ಹೂ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್ ಆ್ಯಂಡ್ 2 drivers. ಸೊ ಎವ್ರಿ ಡೇ ನಮ್ಮ ಸ್ಕೆಡ್ಯೂಲ್ ಹೇಗಿತ್ತು ಅಂದರೆ, ಮಾರ್ನಿಂಗ್ 4 o'clock ಗೆಟಪ್, 4 o'clock, by 4 o'clock everybody should be ready, and 4:30 we start cycling, and by evening 5:30 to 6 we used to complete. ಬಟ್ ನಮ್ಮ ಸೈಕ್ಲಿಸ್ಟ್ಗೆ ಮಾತ್ರ ಇಷ್ಟು ಗೊತ್ತಿತ್ತು. ಬಟ್ ಅದ್ರ ಹಿಂದೆ ಅವರ ಸೈಕಲ್ ರೆಡಿ ಮಾಡೋದಿರ್ಬೋದು, ಅವರಿಗೆ ಊಟದ ಪ್ರಿಪ್ರೇಷನ್ಸ್ ಇರ್ಬೋದು, ಅವರ ಅಕಾಮಿಡೇಷನ್ಸ್ ಇರ್ಬೋದು, ಅವರ ಸೈಕಲ್ಸ್ಗೆ ವೇರ್ ಆ್ಯಂಡ್ ಟೇರ್ ಇರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ತುಂಬ ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಎವ್ರಿಥಿಂಗ್. ಸೊ ನಮಗೆ ಮೇನ್ ಕನ್ಸರ್ನ್ಸ್ ವಾಸ್ ಫುಡ್ಡು ಅಲ್ಲಿ ನಮಗೆ ಎಲ್ಲ ಕಡೆ ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಶ್ರೀನಗರಿಂದ ಕನ್ಯಾಕುಮಾರಿ ಬೇಕಂದರೆ ನಾವು 11 ಸ್ಟೇಟ್ಸಲ್ಲಿದ್ದಾಗ 11 ಕಡೆಯೂ ಡಿಫ್ರೆಂಟ್ ಫುಡ್ ಇದ್ದಾಗ ನಮ್ಮ ಬಾಡಿ ಅಷ್ಟು ಅಡಾಪ್ಟ್ ಆಗ್ತಿರಲ್ಲ ಫುಡ್ಗೆ. ಸೊ ವಿ ಹೈಯರ್ಡ್ ಕಿಚನ್ ಸ್ಟಾಫ್. ಸೊ ಕಿಚನ್ ಸ್ಟಾಫ್ ಹೇಗೆ ಅಂದರೆ, ಮಾರ್ನಿಂಗ್ ದೇ ಯೂಸ್ ಟು ಗೆಟ್ ಅಪ್ ಎಟ್ 2 o'clock ಎದ್ದು ಬೈ 4 o'clock ನಾವು ಹೋಗೋಷ್ಟರಲ್ಲಿ ಅವರು ಮಾರ್ನಿಂಗ್ ರಿಫ್ರೆಶ್ಮೆಂಟ್ಸ್ ಮಾಡ್ತಾಯಿದ್ರು. ಸೊ ಬೈ 7:30 ಅಷ್ಟೊತ್ತಿಗೆ ನಮಗೆ ಅರ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ರು. ದೆನ್ 1:30 ಅಷ್ಟೊತ್ತಿಗೆ ನಮಗೆ ಲಂಚ್ ರೆಡಿ ಮಾಡ್ತಾಯಿದ್ರು. ಸೊ ನಾವು ಈವ್ನಿಂಗು ನಾವು ತಲುಪೋಷ್ಟರಲ್ಲಿ ಅವ್ರ ಕಿಚನ್ ಸ್ಟಾಫ್ನ ಎಸ್ಟಾಬ್ಲಿಷ್ ಮಾಡಿ, ರೂಮ್ಸ್ನ ಐಡೆಂಟಿಫೈ ಮಾಡಿ, ಅಲ್ಲಿ ಅವ್ರ ಕಿಚನ್ ಎಸ್ಟಾಬ್ಲಿಷ್ ಮಾಡಿ, ನಾವು ಹೋಗೋಷ್ಟರಲ್ಲಿ ಈವ್ನಿಂಗ್ ರಿಫ್ರೆಶ್ಮೆಂಟ್ಸು, ದೆನ್ ನೈಟ್ ಡಿನ್ನರ್. ಸೊ ಹೀಗೆ ನಾನ್ ಸ್ಟಾಪ್ ದಟ್ ವಾಸ್ ರನ್ನಿಂಗ್. ನಾವು ಸೈಕ್ಲಿಸ್ಟ್ ಆದರೆ ಒಂದು 12 hours ಸೈಕ್ಲಿಂಗ್ ಮುಗಿಸ್ಬಿಟ್ಟು ಆರಾಮಾಗಿ ಹೋಗಿ, ಮುಗಿಸ್ಬಿಟ್ಟು ನಾವು ಹೋಗಿ ರೆಸ್ಟ್ ಮಾಡ್ತಾಯಿದ್ರೆ, ಕಿಚನ್ ಸ್ಟಾಫ್ ಆ್ಯಂಡ್ ದ ಕ್ರೂ ಮೆಂಬರ್ಸ್ ಯೂಸ್ ಟು ವರ್ಕ್ ಲೈಕ್ 24/7. Main thing to complete this expedition are because of kitchen staff and the crew members. They used to run work like 24/7. ಮತ್ತು ಇದರಲ್ಲಿ ಏನು ಹೇಳಬೇಕಂದ್ರೆ, ನಮ್ಮ ಲಗೇಜಸ್ ಇರ್ಬೋದು, ಡೈಲಿ ನಾವು ರೂಮ್ಸ್ಗೆ ಹೋದಾಗ ಲಗೇಜಸ್ ಎತ್ತಿಡೋದು. ಸೊ ಅದನ್ನೆಲ್ಲ ಚಿಪ್ಪಬ್ಬ ದೇ ಹ್ಯಾವ್ ಮ್ಯಾನೇಜ್ ಸೋ ವೆಲ್, ಸೊ ದಟ್ ವಿ ಕುಡಂಟ್ ಏಬಲ್ ಟು ಫೈಂಡ್ ಎನಿ ಡಿಫಿಕಲ್ಟೀಸ್ ಆಫ್ಟರ್ ದಿ ಸೈಕ್ಲಿಂಗ್. ಮತ್ತು ಸೈಕ್ಲಿಂಗ್ ಜರ್ನಿಲಿ ನಮಗೆ ತುಂಬ ಪ್ರಾಬ್ಲಮ್ ಬರ್ತಾಯಿದ್ದು ಮ್ಯಾನೇಜಿಂಗ್ ದಿ ಲಾಜಿಸ್ಟಿಕ್ಸ್. ಸೊ ಡೈಲಿ ನಾವು ವೆಜಿಟೇಬಲ್ಸ್ ಶಾಪಿಂಗ್ ಮಾಡೋದಿರ್ಬೋದು, ಬಿಕಾಸ್ ಡೈಲಿ ವಿ ಹ್ಯಾವ್ ಟು ಕುಕ್. ಸೊ ಡೈಲಿ ನಮಗೆ ರಿಫ್ರೆಶ್ಮೆಂಟ್ಸು, ವೆಜಿಟೇಬಲ್ಸು, ರಾಷನ್ಸು, ಬಿಕಾಸ್ ವಿ ಕೆನಾಟ್ ಕ್ಯಾರಿ ಫಾರ್ ಎಂಟೈರ್ 22 days. ಸೊ ಅಲ್ಲಲ್ಲಿ ಇದ್ದಾಗ ನಾವು ಸೈಕ್ಲಿಂಗ್ ಆದಮೇಲೆ ನಾವು ಟೀಮ್, ಸೊ ವಿ ಹ್ಯಾವ್ ಟು ಗೋ ಟು ಫೈಂಡ್ ದ ನಿಯರ್ ಬೈ ಪ್ಲೇಸಸ್, ಬೈ ದ ಫ್ರೆಶ್ ವೆಜಿಟೇಬಲ್ಸ್, ಕಮ್ ಬ್ಯಾಕ್, ಸಿ ದ ಪ್ಲೇಸಸ್. ಕೆಲವು ಕಡೆ ನಮಗೆ ಕಿಚನ್ಗೆ ನಮಗೆ ಪ್ಲೇಸೇ ಕೊಡ್ತಾ ಇರಲಿಲ್ಲ. ಸೊ ವಿ ಹ್ಯಾವ್ ಟು ಲುಕ್ ಫಾರ್ ಸೋ ಮೆನಿ, ನಮಗೆ ಲೈಕ್ ಅದೇ ಹರ್ಡಲ್ ಆಗೋದು. ಒಳ್ಳೆ ಹೋಟೆಲ್ಸ್ ಚೆಕ್ ಮಾಡಬೇಕಾಗಿದ್ದು ಕಿಚನ್ ಸ್ಟಾಫ್ಗೆ, ನಮಗೆ ಕ್ಯಾಂಪಿಂಗ್ ಮಾಡೋಕ್ಕೆ. ಸೊ ಅದೆಲ್ಲ ನಮಗೆ ಲೈಕ್ ಇಟ್ ಯೂಸ್ ಟು ಟೇಕ್ ಲಾಟ್ಸ್ ಆಫ್ ಪ್ರೆಷರ್. ಆ್ಯಂಡ್ ನಮಗೇನಂದ್ರೆ, ಬಿಫೋರ್ ಟೀಮ್ ಕಮ್ಸ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದೋಸ್ ಥಿಂಗ್ಸ್. ಸೊ ಅದರಲ್ಲಿ ಸೋಮಲ್ ಅಂತ ಒಬ್ಬರು ಇದ್ದರು. ಸೊ ಹಿ ಯೂಸ್ ಟು ಮ್ಯಾನೇಜ್ ಎವ್ರಿಥಿಂಗ್ ಸೋ ವೆಲ್. ಸೊ ನಮಗೆ ಅದ್ರದ್ದು ಒಂಚೂರು ಬರ್ಡನೇ ಆಗ್ತಾ ಇರಲಿಲ್ಲ. ಸೊ ನಮಗೆ ಲೊಕೇಶನ್ ಕಳಿಸೋರು, ವಿಶ್ ಟು ಗೋ ದೇರ್ ಆ್ಯಂಡ್ ವಿಶ್ ಟು ಈಸಿಲಿ ಗೋ ಆ್ಯಂಡ್ ಎಂಡ್ ದಿ ಸೈಕ್ಲಿಂಗ್ ಪರ್ ಡೇ. ಮತ್ತು ಇದರಲ್ಲಿ ನಮ್ಮ ಸೈಕ್ಲಿಸ್ಟ್ ಅವ್ರಿಗೆ ಏನಂದರೆ, ರಿಯಲಿ ವಿ ನೀಡ್ ಟು ಅಪ್ರಿಷಿಯೇಟ್ ದೆಮ್. ಮಾರ್ನಿಂಗ್ 4 o'clock ಇದ್ದರೆ ಈವ್ನಿಂಗ್ 8 o'clock, ಆಲ್ಮೋಸ್ಟ್ 8 o'clockವರೆಗೂ ದೇ ಹ್ಯಾವ್ ಟು. ಕೆಲವು ಟೈಮಲ್ಲಿ ವಿ ಹ್ಯಾವ್ ಪೆಡಲ್ ಲೈಕ್ 220-230 kilometers ಮಾಡಿದ್ದೀವಿ. ನೈಟ್ 9 o'clock ಆದರೂ ಮುಗಿತಾನೆ ಇರಲಿಲ್ಲ. ಬಟ್ ವಿ ನೀಡ್ ಟು ಅಪ್ರಿಷಿಯೇಟ್ ದ ಝೀಲ್, ದ ಮೋಟಿವೇಶನ್ ಆ್ಯಂಡ್ ದ ಸ್ಟ್ರೆಂತ್. ಹೇಗೆ ಅಂದರೆ, ಮಾರ್ನಿಂಗ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ಇವತ್ತು 180 kilometers ಇರುತ್ತೆ ಸೈಕ್ಲಿಂಗು ಅಂತ. ಸೊ ಎಲ್ಲರೂ ಮೈಂಡ್ಸೆಟ್ 180 kilometers ಅಂತ ಪೆಡಲ್ ಮಾಡ್ತಾಯಿದ್ರು. ಬೈ ದ ಟೈಮ್ ನಾವು ಲಂಚ್ ಮುಗಿಯೋಷ್ಟರಲ್ಲಿ ನಾನು ಅವ್ರಿಗೆ ಹೇಳ್ತಿದ್ದೆ, ಇನ್ನೊಂದು 100 kilometers ಇದೆ ಅಂದಾಗ ಎವ್ರಿಬಡಿ ಲೈಕ್, ಸಾರ್ ವಾಟ್ ಈಸ್ ದಿಸ್ ಅನ್ನೋರು. ಬಟ್ ದೇ ನೆವರ್ ಗಿವ್ ಅಪ್.
they had completed the cycling on time. Especially the ladies, all 5 ladies and all 5 men, 1 kilometer ಯಾರು ಪುಷ್ ಮಾಡಿಲ್ಲ, ಇಲ್ಲ ಸಪೋರ್ಟ್ ವೆಹಿಕಲ್ ತೊಗೊಂಡಿಲ್ಲ, ಇಲ್ಲ ದೇ ಹ್ಯಾವ್ ನಾಟ್ ಬ್ರೇಕ್ ಡೌನ್. Everybody, if they stood on grounded and they pedal all 3,700 kilometers through cycling. ಮತ್ತು ಎಷ್ಟೊಂದು ಜನ ಸೈಕಲ್ ಪಂಚರ್ ಆಗಿದ್ದರು, ಅವರು ಸಪೋರ್ಟ್ ವೆಹಿಕಲ್ ಯೂಸೇ ಮಾಡ್ತಿರ್ಲಿಲ್ಲ. ಅವ್ರು ಹೇಳ್ತಾಯಿದ್ರು, ಸರ್ ಇಲ್ಲೇ ಸೈಕಲ್ ರೆಡಿ ಆಗಲಿ, ನಾವು ಇಲ್ಲಿಂದನೇ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್ ಓನ್ಲಿ, ವಿಲ್ ನಾಟ್ ಪುಟ್ ಇಟ್ ಆನ್ ದ ಸಪೋರ್ಟ್ ವೆಹಿಕಲ್ ಅಂತಲೇ ಹೇಳ್ತಾಯಿದ್ರು. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ಟು ನೋ ದಟ್ ಎವ್ರಿಬಡಿ ಈಸ್ motivation and everybody is that zeal and spirit to complete that K2K. ನೆಕ್ಸ್ಟು ಕೆಲವು ಟೈಮಲ್ಲಿ ನಮಗೆ ಸೈಕಲ್ಸ್ ಪಂಚರ್ ಆಗೋಗೋದು, ಬ್ರೇಕ್ ಡೌನ್ ಆಗೋಗೋದು, ಮೇಜರ್ ಬ್ರೇಕ್ ಡೌನ್ಸ್ ಆದಾಗ ನಮಗೆ ತುಂಬ ಪ್ರಾಬ್ಲಮ್ ಆಗೋದು. ಇಮಿಡಿಯೇಟ್ಲಿ ನಮಗೆ ಸಪೋರ್ಟ್ ಟೀಮ್ ಮೆಕ್ಯಾನಿಕ್ಸ್ ಇರ್ಬೋದು, ಅವರೆಲ್ಲೋ ಇರ್ತಿದ್ರು, ನಾವು ಲೊಕೇಶನ್ ಕಳಿಸ್ತಾಯಿದ್ವಿ, ದೇ ಹ್ಯಾವ್ ಟು ಕಮ್ ಬ್ಯಾಕ್, ದೇ ಹ್ಯಾವ್ ಟು ಫಿಕ್ಸ್ ದ ಸೈಕಲ್, ದೆನ್ ದ ಸೈಕ್ಲಿಸ್ಟ್ ರೆಡಿ ಆ್ಯಂಡ್ ಸೈಕ್ಲಿಸ್ಟ್ ಇಸ್ ಟು ಪೆಡಲ್. ಸೊ ಕೆಲವು ಟೈಮಲ್ಲಿ ರಾತ್ರಿ 8, 9, 10 ಗಂಟೆ ಆದರೂ ನಾವು ಹೋಗ್ತಾನೆ ಇರಲಿಲ್ಲ, ಸೈಕಲ್ ಬ್ರೇಕ್ ಡೌನ್ ಆಗಿತ್ತು. ಬಟ್ ಯಾರೂ ಸ್ಟಾಪ್ ಮಾಡಿಲ್ಲ. ವಿ ಹ್ಯಾವ್ ಗಾನ್ ಆ್ಯಂಡ್ ವಿ ಹ್ಯಾವ್ ಕಂಪ್ಲೀಟೆಡ್ ದ cycling so well. I have to congratulate each and every members of K2K team who have completed this amazing journey with a strong and determination. One thing, proper discipline, proper training, proper follow the rules and regulations. ಮತ್ತು ನಿಮ್ಮ ಡಿಟರ್ಮಿನೇಷನ್ ಇದ್ದಾಗ ಎನಿ ಎಕ್ಸ್ಪಿಡಿಷನ್ ಕ್ಯಾನ್ ಬಿ ಕಂಪ್ಲೀಟೆಡ್ ಸೂಪರ್ಬ್ ಆ್ಯಂಡ್ ದ ರಿಸಲ್ಟ್ ಈಸ್ ದೇರ್. ಆಲ್ ದಿ 11 cyclists reached Mysore and safely. We ended the cycling on Kanyakumari on 16th of October. At 11 o'clock we reached the Kanyakumari, and that is the lifetime waiting journey. ನಮಗೆ ಅಲ್ಲಿ ಮುಟ್ತಿದ್ದಂಗೆ ನಮ್ಗೆ ಒಂಥರ ಖುಷಿ ಆಯಿತು. ಸೊ ಇಟ್ ವಾಸ್ ನೈಸ್. Yes, I would like to congratulate each and everybody for completing K2K. Thank you.